ನಾವು ಸ್ತೋತ್ರವಾಗಿ ನಿಮ್ಮೆಲ್ಲರಿಗೆ ಒಂದು ದಿನದಲ್ಲಿ ಮತ್ತೊಂದು ಆವರ್ತಿ ಸ್ವಾಗತವನ್ನು ಬಯಸ್ತೇವೆ. ನೀವೆಲ್ಲರೂ ಹೀಗಿದ್ದೀರಾ? ನಾವು ಈಗಾಗಲೇ ಕಳೆದ ವಾರಗಳಿಂದ ಯೇಸು ಕ್ರಿಸ್ತನ ಶ್ರಮೆಯ ಮರಣದ ಕುರಿತಾಗಿ ನಾವು ಧ್ಯಾನವನ್ನು ಮಾಡ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ಆತನನ್ನು ಕುರುಡೆಗಳಿಂದ ಹುಡಿಸಿದ್ದನ್ನು ನೋಡಿದ್ದೇವೆ. ಅದಾದ ನಂತರ ಆತನ ಕೆನ್ನೆಗೆ ಏಟನ್ನು ಹಾಕಿದ್ದನ್ನು ನೋಡಿದ್ದೇವೆ. ಅದಾದ ನಂತರ ಕಳೆದ ವಾರದಲ್ಲಿ ನಾವು ಆತನಿಗೆ ಮುಳ್ಳಿನ ಕಿರೀಟವನ್ನು ಧರಿಸಿದ್ದನ್ನು ನಾವು ನೋಡಿದ್ದೇವೆ. ಆತನನ್ನ ರೌಡಿನ ಹೊಡೆದರು, ಆತನ ಒಂದು ಗಡ್ಡವನ್ನು ಕೇಳಿದರು, ಆತನ ಮುಖದ ಮೇಲೆ ಉಳಿದರು, ಮತ್ತೆ ಆತನ ಕಿರೀಟವನ್ನು ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಹಣೆದು ಆತನ ತಲೆಯ ಮೇಲೆ ಅವರನ್ನು ಹೊಡೆದಿದ್ದನ್ನು ನಾವು ನೋಡಿದ್ದೇವೆ. ಈ ಒಂದು ದಿನದಲ್ಲಿ ಮುಂದಿನ ಒಂದು ಭಾಗವನ್ನು ನೋಡಿಕೊಳ್ಳೋಣ. ಮುಂದೆ ಇನ್ನು ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನ ಪರಿಹಾಸ್ಯ ಮಾಡಿದರು ಎಂಬುದಾಗಿ, ಆತನು ಶಿಲುಬೆಗೆ ಏರುವುದಕ್ಕಿಂತ ಮುಂಚಿತವಾಗಿ ಆತನನ್ನ ಹುಡಿಸಿದರು. ಆತನ ಮೈಯಲ್ಲಿರ್ತಕ್ಕಂತಹ ರಕ್ತವನ್ನೆಲ್ಲ ಹರಿಯುವ ಹಾಗೆ, ಆತನ ದೇಹವನ್ನೆಲ್ಲ ಹರಿಯುವ ಹಾಗೆ ಆತನನ್ನ ಹುಡಿದರು. ಒಂದೊಂದು ಪೆಟ್ಟು ಆತನ ಮಾಂಸವನ್ನ, ಆತನಲ್ಲಿರ್ತಕ್ಕಂಥ ರಕ್ತವನ್ನ ಹಾರ್ತಾ ಇದ್ದ. ಯಾಕೆ ಇಷ್ಟೊಂದು ಪೈನನ್ನು ಯಾಕೆ ಅನುಭವಿಸಿದ್ದ ಆತನ, ಇಷ್ಟೊಂದು ನೋವನ್ನು ಆತನ ಅನುಭವಿಸಿದ್ದ. ತಲೆಯ ಮೇಲೆ ಕಿರೀಟಗಳನ್ನು ಇಟ್ಟು ಆ ಒಂದು ತಲೆಯ ಮೇಲೆ ರಾಡಿಂದ ಹೊಡೆದಾಗ ಹೆಂಗನ್ಸುತ್ತೆ? ಆ ಮುಳ್ಳಿನ ಕಿರೀಟವನ್ನು ಇಟ್ಟು ಆತನ ತಲೆಯ ಮೇಲೆ ರಾಡಿನ ಇಷ್ಟೊಂದು ನೋವನ್ನು, ಶ್ರಮವನ್ನು ಅನುಭವಿಸ್ತಾ ಬಂತು. ಎಷ್ಟೊಂದು ಹಾಸ್ಯವನ್ನು ಮಾಡಿದ್ರು. ಎಲ್ಲ ಜನಗಳ ಮುಂದೆ ಆತನ ಮುಖದಲ್ಲಿ ಮೇಲೆ ಉಳಿದರು. ಎಲ್ಲ ಜನರ ಮುಂದೆ ಆತನ ಕೆನ್ನೆಗೆ ಹೋದರು. ಈ ಒಂದು ದಿನದಲ್ಲಿ ನಾವು ಮುಂದಿನ ಒಂದು ಭಾಗವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 27ನೇ ವಚನದಲ್ಲಿ ನೋಡುವಾಗ, ಆಮೇಲೆ ದೇಶಾಧಿಪತಿಯ ಸಿಪಾಯಿಗಳು ಯೇಸುವನ್ನು ಅರಮನೆಯೊಳಗೆ ಕೈ ತೆಗೆದುಕೊಂಡು ಹೋಗಿ ಪಟಾಲ ಮೇಲೆಲ್ಲ ಆತನ ಸುತ್ತಲೂ ಕೂಡಿಸಿಕೊಂಡು ಆತನ ಬಟ್ಟೆಗಳನ್ನು ತೆಗೆದು ಹಾಕಿ ಕೆಂಪು ಒಲ್ಲಿಯನ್ನು ಹೊದಿಸಿದ್ದಾರೆ. ಯೇಸು ಕ್ರಿಸ್ತನ ಮೈಯ ಮೇಲೆ ಇರ್ತಕ್ಕಂತಹ ಬಟ್ಟೆಗಳನ್ನು ತೆಗೆದು ಹಾಕಿ ಕೆಂಪು ಒಲ್ಲಿಯನ್ನು ಹೊದಿಸ್ತಾ ಇದ್ದಾರೆ. ಈ ಬ್ಲೀಡಿಂಗ್ ದೇಹವನ್ನೆಲ್ಲ ಬ್ಲೀಡ್ ಆಗ್ತಾ ಇದೆ, ರಕ್ತವನ್ನೆಲ್ಲ ಹರಿತಾ ಇದೆ, ಎಲ್ಲಂದರಲ್ಲಿ ನೋವಾಗಿದೆ. ಒಂದು ಕೊರಡೆಗಳಿಂದ ಹುಡಿಸಿದರು. ಆ ಕೊರಡೆಗಳನ್ನು ಹುಡಿದಾದ ಮೇಲೆ ಕೆನ್ನೆ ಮೇಲೆ ಹೊಡೆದರು. ಆ ಕೆನ್ನೆ ಮೇಲೆ ಹುಡಿದಾದ ಮೇಲೆ ಅವರು ಮುಳ್ಳಿನ ಕಿರೀಟವನ್ನು ಧರಿಸಿದರು. ಇಷ್ಟೆಲ್ಲ ಆತನು ಪೆಟ್ಟನ್ನ ತಿಂದಾಗಲೂ ಆತನಿಗೆ ಏನ್ ಮಾಡ್ತಾ ಇದ್ದಾರೆ? ಕೆಂಪು ಒಲ್ಲಿಯನ್ನ, ಆ ಒಂದು ಬ್ಲೀಡಿಂಗ್ ಆಗ್ತಕ್ಕಂತಹ ದೇಹದ ಮೇಲೆ ಅವರು ಹೊದಿಸ್ತಾ ಇದ್ದಾರೆ. ಈ ಕೆಂಪು ಒಲ್ಲಿ ಅಂತ ನೋಡುವಾಗ ಇದು ಒಬ್ಬ ರೋಮನ್ ಸೈನಿಕನ ಒಂದು ಮೇಲಂಗಿ ಆಗಿರ್ಬೋದು ಎಂಬುದಾಗಿ ಕೆಲವರು ಹೇಳ್ತಾರೆ. ಇಲ್ಲವೇ ಕೆಲವರು ಒಂದು ಹಳೆಯ ಒಂದು ಸೋಲ್ಜರ್ನ ಒಂದು ಕ್ಲಾಕ್ ಆಗಿರ್ಬೋದು ಎಂಬುದಾಗಿ ಕೆಲವರು ಹೇಳ್ತಾರೆ. ಯೆಶಾಯ ಬರೆದ 9ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುವಾಗ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ಆ ವರದ ಮಗನು ನಮಗೆ ದೊರೆತು ಆಡಳಿತವು ಅವನ ಬಾಹುವಿನ ಮೇಲಿದೆ. ಆತನು ಅದ್ಭುತ ಸ್ವರೂಪನಾಗಿರ್ತಕ್ಕಂತಹ ದೇವರು, ಆಲೋಚನಾ ಕರ್ತನೂ ಆಗಿರ್ತಕ್ಕಂಥ ದೇವರು, ಪರಾಕ್ರಮಿಯಾದಂತಹ ದೇವರು, ನಿತ್ಯನಾದಂತಹ ತಂದೆ, ಸಮಾಧಾನದ ಪ್ರಭು ಎಂಬ ಆತನ ಹೆಸರುಳ್ಳವನನ್ನ ಅವರು ಆತನಿಗೆ ನಿಲುವಂಗಿಯನ್ನ, ಆತನಿಗೆ ಕೆಂಪು ಒಲ್ಲಿಯನ್ನ ಆತನಿಗೆ ಬೋಧಿಸ್ತಾ ಇದ್ದಾರೆ. ಎಷ್ಟು ಒಂದು ನೋವಿನ ಸಂಗತಿ, ಎಷ್ಟನ್ನ ಆ ಒಂದು ಹಾಸ್ಯದ ಸಂಗತಿಯನ್ನು ಆತನಿಗೆ ಮಾಡ್ತಾರೆ. ಸುರಿಯುವಂತಹ ದೇಹದಲ್ಲಿ ಮೈಯೆಲ್ಲ ರಕ್ತವನ್ನ ಚಿಮ್ತಾ ಇದೆ, ರಕ್ತವನ್ನೆಲ್ಲ ಹರಿತಾ ಇದೆ. ಮೈಯಿಂದ, ತಲೆಯಿಂದ, ಕೈಯಿಂದ ಆತನ ಕೊರಡೆಗಳಿಂದ ಹುಡಿಸಲ್ಪಟ್ಟವನಾಗಿ ಮುಳ್ಳಿನ ಕಿರೀಟವನ್ನು ಧರಿಸಿದವನಾಗಿ ಆತನಿಗೆ ಒಲ್ಲಿಯನ್ನ, ಕೆಂಪು ಒಲ್ಲಿಯನ್ನ ಹೊದಿಸ್ತಾ ಇದ್ದಾರೆ. ಮತ್ತಾಯನು ಆತನ ಡಿಸ್ಕ್ರೈಬ್ ಮಾಡುವಾಗ ಆತನ ಸ್ಕ್ಯಾರ್ಲೆಟ್ ಕಲರ್ ಎಂಬುದಾಗಿ, ಸ್ಕ್ಯಾರ್ಲೆಟ್ ರೆಡಿಶ್ ಕಲರ್ ಎಂಬುದಾಗಿ ಹೇಳ್ತೇವೆ. ಮಾರ್ಕರು ಅದನ್ನ ಪರ್ಪಲ್ ಕಲರ್ ಎಂಬುದಾಗಿ ಆತನು ಯೂಸ್ ಮಾಡ್ತಾರೆ. ಪರ್ಪಲ್ ವರ್ಡ್ ಅನ್ನ ಆತನು ಹೇಳ್ತಾರೆ. ಈ ಒಂದು ಇಮ್ಯಾಜಿನ್ ಮಾಡಿ ಆತನ ಎಷ್ಟು ಒಂದು ಫೀಲ್ ಅನ್ನು ಮಾಡಿಕೊಂಡಿರ್ಬೋದು. ಸುತ್ತಕ್ಕಂತಹ ದೇಹದ ಮೇಲೆ ಆತನಿಗೆ ಒಂದು ಪರ್ಪಲ್ ಕಲರ್ ಒಂದು ರೋಬನ್ನ ಆತನಿಗೆ ಹೊದಿಸ್ತಿರ್ತಕ್ಕಂಥದ್ದನ್ನ ಆತನಿಗೆ ಎಷ್ಟು ಒಂದು ಇದಾಗ್ತಿರ್ಬೋದು. ಈ ಪರ್ಪಲ್ ಕಲರ್ ಅಂತ ನೋಡುವಾಗ ನಾವು ವಾಕ್ಯದಲ್ಲಿ ಆದಿಕಾಂಡದಿಂದ ಅನೇಕ ರಾಜ ಮಹಾರಾಜರು ಅನೇಕರು ಅದನ್ನ ಆ ರಾಯಲ್ಟೀಸ್ಗಾಗಿ ರಾಯಲ್ ಪೀಪಲ್ಸ್ಗಳನ್ನ ಹಾಕೊಳ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ನಾವು ಎಸ್ತೇರ್ 8:15 ನೋಡುವಾಗ, ಮೊರ್ದೆಕೈ ಆದರೂ ನೀಲ ಶುಭ್ರ ವರ್ಣಗಳುಳ್ಳ ರಾಜ ವಸ್ತ್ರಗಳನ್ನು ಧರಿಸಿ ಬಂಗಾರದ ದೊಡ್ಡ ಪಟ್ಟಿಯನ್ನು ಹಣೆಗೆ ಕಟ್ಟಿಕೊಂಡು ರಕ್ತ ವರ್ಣದ ನಾರಿನ ಶಾಲನ್ನು ಹೊದ್ದು ರಾಜ ಸನ್ನಿಧಿಯಲ್ಲಿ ಹೊರಟು ರಾಜ ಮಹಾರಾಜರು ಹಾಕಿಕೊಳ್ತಕ್ಕಂಥದ್ದನ್ನ ಇದನ್ನ ನೋಡ್ತೇವೆ. ದಾನಿಯೇಲ 5:7 ನೋಡುವಾಗ, ಯಾವನು ಈ ಬರಹವನ್ನು ಓದಿ ಇದರ ಅರ್ಥವನ್ನು ನನಗೆ ತಿಳಿಸುತ್ತಾನೋ ಅವನಿಗೆ ನಾನು ಧೂಮ್ರ ವಸ್ತ್ರವನ್ನು ಹೊದಿಸ್ತೇನೆ ಎಂಬುದಾಗಿ ನೋಡ್ತೇವೆ.
ನ್ಯಾಯಸ್ಥಾಪಕಗಳು ನೋಡುವಾಗ 8:26 ನೋಡುವಾಗ ಗಿದ್ದೋನನಿಗೆ ಮೊದಲಿಗೆ ದೊರಕಿದ್ದ ಅರ್ಧ ಚಂದ್ರಾಕಾರದ ಆಭರಣ, ಕುಂಡಲ, ಮಿದ್ಯಾನ್ಯ ರಾಜರು ಹೊಂದಿಕೊಂಡಿದ್ದ ರಕ್ತಾಂಬರ, ಅವರ ಬಟ್ಟೆಗಳ ಕಂಠಮಾಲೆ, ಇವುಗಳ ಹೊರತಾಗಿ 2ನೇ ಸಮುವೇಲ 1:24 ನೋಡುವಾಗ ಇಸ್ರಾಯೇಲ್ ಸ್ತ್ರೀಯರೇ ಸೌಲನಿಗಾಗಿ ಓಡಾಡಿರಿ, ನಿಮಗೆ ಉಲ್ಲಾಸಕರವಾದ ರಕ್ತಾಂಬರಗಳನ್ನು ಉಡಿಸಿ ಅವುಗಳ ಮೇಲೆ ಸುವರ್ಣಾಂಬರಗಳನ್ನು ತೊಡಿಸಿ ಆತನೆಲ್ಲೋ ಎಂಬುದಾಗಿ. ಈ ಒಂದು ರಕ್ತಾಂಬರಗಳನ್ನ, ಈ ಒಂದು ಕೆಂಪು ಓಲಿಯನ್ನ, ಈ ಒಂದು ಪರ್ಪಲ್ ಕಲರ್ ಅನ್ನ ನಾವು ಆ ಒಂದು ದಿನಗಳಲ್ಲಿ ನೋಡ್ತೇವೆ. ಪ್ರಕಟಣೆಯಲ್ಲೂ ಸಹ ನಾವು ನೋಡ್ತೇವೆ. ಆ ಸ್ತ್ರೀಯು ಧೂಮ್ರ ವರ್ಣ ಎಂಬುದಾಗಿ ಧೂಮ್ರ ವರ್ಣದ ವಸ್ತುಗಳನ್ನು, ರಕ್ತಾಂಬರವನ್ನು ಧರಿಸಿಕೊಂಡು ಚಿನ್ನ, ರತ್ನ ಮತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು ಎಂಬುದಾಗಿ ಪ್ರಕಟಣೆಯಲ್ಲೂ ಸಹ ನಾವು ನೋಡುತ್ತೇವೆ. ವಿಮೋಚನೆ ಕಾಂಡದಲ್ಲಿ ನೋಡುವಾಗ ಈ ಕೆಲಸದವರಲ್ಲಿದ್ದ ಜಾಣಬೆಂಗಳೂರು ಹೊಸದ ನಾರಿನ 10 ತಾನು ಬಟ್ಟೆಗಳಿಂದ ಗುಡಾರವನ್ನು ಮಾಡಿ ಆ ಬಟ್ಟೆಗಳಲ್ಲಿ ನೀಲಿ, ಧೂಮ್ರ, ರಕ್ತ ವರ್ಣಗಳ ದಾರದಿಂದ ಕೆರುಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿ ಮಾಡಿದ್ದಾರೆ. ಈ ಒಂದು ರಾಜ ಮಹಾರಾಜರನ್ನ ನೋಡ್ತೇವೆ. ಆ ಒಂದು ಪ್ರಕಟಣೆಯಲ್ಲಿ, ಸಮುವೇಲನಲ್ಲಿ, ನ್ಯಾಯಸ್ಥಾಪಕಗಳಲ್ಲಿ, ಎಸ್ತೇರಲ್ಲಿ ನಾವು ಈ ಒಂದು ಬಟ್ಟೆಯ ಕುರಿತಾಗಿ, ಈ ಒಂದು ಪರ್ಪಲ್ ಕಲರ್ನ ಕುರಿತಾಗಿ ನಾವು ನೋಡ್ತೇವೆ. ಧೂಮ್ರವರ್ಣದ ಕಲರ್ಗಳನ್ನು ಎಂಬುದಾಗಿ, ಕೆಂಪು ಒಲ್ಲಿ ಎಂಬುದಾಗಿ ಆತನ ಸುರಿಸತಕ್ಕಂತಹ ದೇಹದ ಮೇಲೆ ಆತನಿಗೆ ಆ ಒಂದು ರಾಯಲ್ಟಿ ಬಟ್ಟೆಯನ್ನು ಹಾಕಿ ಆತನಿಗೆ ಪರಿಹಾಸ್ಯವನ್ನ ಮಾಡಿದರು ಎಂಬುದಾಗಿ. ಈ ಒಂದು ಬಟ್ಟೆಯ ಕುರಿತಾಗಿ ನೋಡುವಾಗ ಅಲ್ಲಿ ಅವರು ದೇಶಾಧಿಪತಿಯ ಸಿಪಾಯಿಗಳು ಯೇಸುವನ್ನು ಅರಮನೆಗೆ ತೆಗೆದುಕೊಂಡು ಹೋಗಿ ಪಟಾಲನೆಂಬ ಆತನ ಸುತ್ತಲೂ ತೂರಿಸಿಕೊಂಡು ಆತನ ಬಟ್ಟೆಗಳನ್ನು ತೆಗೆದುಹಾಕಿ ಕೆಂಪು ಒಲ್ಲಿಯನ್ನು ಹೊದಿಸಿದ್ದಾರೆ. ಬ್ಲೀಡಿಂಗ್ ಆಗ್ತಕ್ಕಂತಹ ದೇಹದ ಮೇಲೆ, ರಕ್ತವನ್ನು ಸುರಿಸತಕ್ಕಂತಹ ದೇಹದ ಮೇಲೆ, ರಕ್ತ ದೇಹದ ತುಂಬೆಲ್ಲ ನೋವಿದೆ. ಆ ನೋವಿನ ಮೇಲೆ ಆತನಿಗೆ ಆ ಒಂದು ಕೆಂಪು ಒಲ್ಲಿಯನ್ನು ಆತನಿಗೆ ತೋರಿಸ್ತಾ ಇದ್ದಾರೆ. ಅದನ್ನು ಹಾಕಿ ತೆಗೆಯುವಾಗ ಎಷ್ಟು ನೋವಾಗುತ್ತೆ. ಬಟ್ಟೆಯನ್ನು ತೆಗೆಯುವಾಗ ಎಷ್ಟು ನೋವನ್ನಾಗುತ್ತೆ. ಒಂದು ಹುಣ್ಣಿನ ಮೇಲೆ ನೀವು ಬಟ್ಟೆಯನ್ನು ಹಾಕಿ ತೆಗೆದು ಎಷ್ಟಾಗುತ್ತೆ ನೋವು? ಯಾಕೆ ಅನುಭವಿಸಿದ ಅಷ್ಟೊಂದು ನೋವು? ಆತನು ನನಗಾಗಿ ನಿನಗಾಗಿ ಆತನು ಕೆಂಪು ಒಲ್ಲಿಯನ್ನು ಹೊದಿಸಿಕೊಳ್ಳಬೇಕಾಗಿತ್ತು. ಆತನು ನಿನಗಾಗಿ ನನಗಾಗಿ ಆತನ ಪರಿಹಾಸ್ಯಕ್ಕೆ ಒಳಗಾಗಬೇಕಾಯಿತು. ಆತನು ನನಗಾಗಿ ನಿನಗಾಗಿ ಆತನು ಹಾಸ್ಯಕ್ಕೆ ಒಳಗಾಗ. ನಾನೇನ್ ಮಾಡ್ತೇನೆ? ಆತನ ಪ್ರೀತಿಯನ್ನ, ಆತನು ಎಷ್ಟೋ ಪ್ರೀತಿಯನ್ನ ಮಾಡಿ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟಿರುವಾಗ ನಾನು ನೀನು ಆತನನ್ನ ನಂಬದೇ ಜೀವಿಸ್ತಾ ಇದ್ದೇನೆ. ನಾನು ನೀನು ಆತನು ಪಟ್ಟಿರ್ತಕ್ಕಂಥ ಶ್ರಮೆಯನ್ನ, ನಾನು ನೀನು ಆತನು ಪಟ್ಟಿರ್ತಕ್ಕಂಥ ಒಳಗಾಗಿರ್ತಕ್ಕಂಥ ಹಾಸ್ಯವನ್ನು ನಾನು ಮರೆತು ಹೋಗ್ತಾ ಇದ್ದೇನೆ. ನಾನು ನನ್ನ ಕೆಲಸದಲ್ಲಿ ಬಿಸಿ, ನಾನು ನನ್ನ ವರ್ಕಿನಲ್ಲಿ ಬಿಸಿ, ನಾನು ನನ್ನ ಕುಟುಂಬದಲ್ಲಿ ಬಿಸಿ, ನಾನು ನನ್ನ ಸಂಬಂಧಿಕರಲ್ಲಿ ಬಿಸಿ, ನಾನು ಅನೇಕರ ವಿಷಯಗಳಲ್ಲಿ ನಾನು ಬಿಸಿ ಆಗಿದ್ದೇನೆ. ಆದರೆ ಕರ್ತನ ಸನ್ನಿಧಾನದಲ್ಲಿ ಬರುವುದನ್ನು ಮರೆತು ಹೋಗಿದ್ದೇನೆ. ಆತನು ನಿನಗಾಗಿ ಪಟ್ಟಿರ್ತಕ್ಕಂಥ ಶ್ರಮವನ್ನು ನಾನು ಮರೆತು ಹೋಗಿದ್ದೇನೆ. ಕೊರಡೆಗಳಿಂದ ಹೊಡೆಸಲ್ಪಟ್ಟವನು, ಆತನು ಏಟು ತಿಂದನು, ಆತನ ಮುಳಿನ ಕಿರೀಟವನ್ನು ಧರಿಸಿಕೊಂಡನು, ಆತನ ಗಡ್ಡವನ್ನು ಕೇಳಿದನು, ಜನರ ಮುಂದೆ ಆತನನ್ನು ಉಗುಳಿದರು. ಆತನಿಗೆ ಆ ಒಂದು ಕೆಂಪು ಒಲ್ಲಿ ಬಟ್ಟೆಯನ್ನ, ಆ ಒಂದು ಪರ್ಪಲ್ ಕಲರ್ ಬಟ್ಟೆಯನ್ನ ಆತನಿಗೆ ತೋರಿಸಿದರೆ ಎಷ್ಟು ಹಾಸ್ಯಕ್ಕೆ ಗುರಿಯಾದಂತಹ ಯೇಸು ಕ್ರಿಸ್ತನನ್ನ ನೀನು ಮರೆತು ಹೋಗ್ತಾ ಇದೆಯಾ? ಆತನು ಇಷ್ಟೊಂದು ಶ್ರಮೆಯನ್ನ, ಇಷ್ಟೊಂದು ನೋವನ್ನು ಯಾಕೆ ಅನುಭವಿಸಬೇಕಾಗ್ತದೆ? ಯಾಕೆ ಆತನು ಇಷ್ಟೊಂದು ಹರ್ಟ್ ಅನ್ನ, ಯಾಕೆ ಇಷ್ಟೊಂದು ಆತನ ಇನ್ಸಲ್ಟ್ ಅನ್ನು ಅನುಭವಿಸಬೇಕಾಗುತ್ತೆ? ನಾನು ನೀನು ನಿತ್ಯ ಜೀವಕ್ಕೆ ಸೇರಬೇಕೆಂಬುದಾಗಿ, ನಾನು ನೀನು ಕ್ಷಮಾಪಣೆಯನ್ನು ಹೊಂದಬೇಕೆಂಬುದಾಗಿ, ನಾನು ನೀನು ಮಾಡಿರ್ತಕ್ಕಂಥ ತಪ್ಪುಗಳಿಗಾಗಿ, ನಾನು ನೀನು ಮಾಡಿರ್ತಕ್ಕಂಥ ಆಲೋಚನೆಗಳಿಗಾಗಿ, ನಾನು ನೀನು ಮಾಡಿರ್ತಕ್ಕಂಥ ಪಾಪಗಳ ಕ್ಷಮಾಪಣೆಗಾಗಿ ಆತನ ಶಿಲುಬೆಯ ಮೇಲೆ ಬರ್ತಾ ಇದೆಯಾ? ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನೀನು ಮರೆತು ಹೋಗದ ಹಾಗೆ ಆತನ ಸನ್ನಿಧಾನದಲ್ಲಿ ನನಗಾಗಿ ನೀನು ಆ ಒಂದು ಪರ್ಪಲ್ ರೋಗವನ್ನು ಧರಿಸಿಕೊಂಡಿದ್ದೀವ. ಬ್ಲೀಡಿಂಗ್ ಆಗ್ತಕ್ಕಂಥ ದೇಹದ ಮೇಲೆ ನಿನಗೆ ಬಟ್ಟೆಯನ್ನು ಹೊದಿಸಿದ ಕರ್ತದಲ್ಲಿ ಅದನ್ನು ನಾನು ಹೇಗೆ ಬರೆಯಲಿದ್ದೇವ? ರಕ್ತವನ್ನು ಹರಿಯುವಂಥ ದೇಹದ ಮೇಲೆ, ನೋವಿನಲ್ಲಿ ಇರ್ತಕ್ಕಂಥ ದೇಹದ ಮೇಲೆ ಅವರು ಕೆಂಪು ಒಲ್ಲಿಯನ್ನ, ಪರ್ಪಲ್ ಕಲರ್ ಬಟ್ಟೆಯನ್ನು ನಿನಗೆ ಹೊದಿಸಿ ಅವರು ತೆಗೆದರು ಎಂಬುದಾಗಿ ಅದನ್ನು ತೆಗೆಯುವಾಗ ನೋವನ್ನು ಎಷ್ಟು ಹತ್ತಿರಬಹುದು. ಸ್ವಾಮಿ, ನೀನು ಅನುಭವಿಸಿರ್ತಕ್ಕಂಥ ನೋವನ್ನು ನಾನು ಮರೆತು ಹೋಗಿದ್ದೇನೆ. ಅಪಾದಿನ ಸ್ವಾಮಿ, ನೀನು ಅನುಭವಿಸಿರ್ತಕ್ಕಂಥ ಒಂದೊಂದು ನೋವನ್ನು, ಒಂದೊಂದು ಹಾಸ್ಯವನ್ನ, ಒಂದೊಂದು ಪೆಟ್ಟನ್ನ ಕರ್ತನ ನಾನು ಮರೆತು ಹೋಗ್ತಿದ್ದೇನೆ. ಕರ್ತನೆ, ನೀನು ನನಗಾಗಿ ಅನುಭವಿಸಿದ್ದೇನೆ. ನಾನು ನಿನ್ನ ಸನ್ನಿಧಾನದಲ್ಲಿ ನಡೆಯಬೇಕು, ನಾನು ಪರಿಶುದ್ಧನಾಗಿ ಜೀವಿಸಬೇಕು, ನಾನು ನಿನ್ನ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ಕರ್ತನೆ ಇಷ್ಟನ್ನೆಲ್ಲ ಅನುಭವಿಸಿದಲ್ಲ ಕರ್ತನೆ. ಆದರೂ ನಾನು ನಿನ್ನನ್ನು ಬಿಟ್ಟು ದೂರ ಹೋಗ್ತಾ ಇದ್ದೇನೆ ಕರ್ತನೆ.
ನಿನ್ನ ಸನ್ನಿಧಾನದಲ್ಲಿ ಬಾರದ ದಿನಗಳು ಎಷ್ಟೋ ಆಗಿವೆ. ನಿನ್ನ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡುವ ದಿನಗಳು ಎಷ್ಟೋ ಆಗಿವೆ ಕರ್ತನೆ. ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನ ವಾಕ್ಯವನ್ನು ಓದುವ ದಿನಗಳು ಎಷ್ಟೋ ಆಗಿವೆ ದೇವ. ಆದ್ರೆ ಈಗ ನಾನು ನಿನ್ನ ಸನ್ನಿಧಾನದಲ್ಲಿ ಬರ್ತೇನೆ, ನಿನ್ನ ಸನ್ನಿಧಾನದಲ್ಲಿ ವಾಕ್ಯವನ್ನು ಓದ್ತೇನೆ ಕರ್ತನೆ. ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂತ ಮಗನಾಗ್ತೇನೆ ದೇವ. ನಿನ್ನ ವಾಕ್ಯದ ಪ್ರಕಾರ ನಡೆಯುವಂತ ಮಗನಾಗ್ತೇನೆ ಕರ್ತನೆ. ಆತ್ಮನ ಪ್ರಕಾರ ನಡೆಯುವಂತ